ಬೆಂಗಳೂರಿನಲ್ಲಿ ಹನಿ ನೀರಿಗೂ ಕೂಡ ತತ್ವಾರ ಶುರುವಾಗಿದೆ. ಇದರ ನಡುವೆನೇ ಬರೆ ಹಾಕಿದೆ ಸರ್ಕಾರ. ನಗರದಲ್ಲಿ ಜಲಕ್ಷಾಮ ಹೊತ್ತಿನಲ್ಲೇ ಜಲ ಮಂಡಳಿಯಿಂದ ದರ ಏರಿಕೆಯನ್ನ ಮಾಡಲಾಗಿದೆ. ನೀರಿಗಾಗಿ ಒಂದ್ ಕಡೆ ಒದ್ದಾಟ ನಡೀತಾ ಇದೆ. ಇತ್ತ ಗಾಯದ ಮೇಲೆ ಬರೆಯನ್ನ ಎಳೆದಿದೆ BWSSB. ಸದ್ದಿಲ್ಲದೆ ನೀರಿನ ದರವನ್ನ ಏರಿಕೆ ಮಾಡಿದೆ ಜಲಮಂಡಳಿ. ನಗರದಲ್ಲಿ ನೀರಿನ ಅಭಾವ ಎದುರಾಗ್ತಾ ಇದ್ದಂತೆ ರೇಟ್ ಅನ್ನ ಈಗ ದುಪ್ಪಟ್ಟು ಮಾಡಲಾಗಿದೆ. ನಗರದಲ್ಲಿ ನೀರಿನ ಅಭಾವ ಒಂದ್ ಕಡೆ ಇದೆ, ಅದರ ನಡುವೆ ಈಗ ರೇಟ್ ಕೂಡ ಜಾಸ್ತಿ ಆಗಿದೆ. ತಿಂಗಳಿಗೆ 382 ರೂಪಾಯಿ ಬರ್ತಾ ಇದ್ದ ನೀರಿನ ಬಿಲ್ ಈಗ 2832 ರೂಪಾಯಿ ಬಂದಿದೆ. ತಿಂಗಳಿಗೆ 700 ರೂಪಾಯಿ ಬರ್ತಾ ಇದ್ದಂತಹ ವಾಟರ್ ಬಿಲ್ ಈಗ 2983 ರೂಪಾಯಿ ಬಿಲ್ ಬಂದಿದೆ. BWSSB ಹೊಸ ಬಿಲ್ ಅನ್ನ ಕಂಡು ಗ್ರಾಹಕರಿಗೆ ಶಾಕ್ ಆಗಿದೆ. ಈ ಒಂದ್ ಕಡೆ ನೀರಿಗೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ ನಗರದ ಜನ. ಇದರ ನಡುವೆನೆ ಜಲ ಮಂಡಳಿ ಈಗ ರೇಟ್ ಅನ್ನ ಹೈಕ್ ಮಾಡಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, 2800 ಚಿಲ್ಲರೆಯಷ್ಟು ಇಲ್ಲಿ ವಾಟರ್ ಬಿಲ್ ಬಂದಿದೆ. 700 ರೂಪಾಯಿ 383 ರೂಪಾಯಿ ತಿಂಗಳಿಗೆ ವಾಟರ್ ಬಿಲ್ ಬರ್ತಾ ಇತ್ತು. ಆದರೆ ಈಗ ಏಕಾಏಕಿಯಾಗಿ ದರವನ್ನ ದುಪ್ಪಟ್ಟು ಮಾಡಿದೆ ಜಲಮಂಡಳಿ. ಏಕಾಏಕಿಯಾಗಿ ಈಗ ದರವನ್ನ ಏರಿಕೆ ಮಾಡಿರೋದ್ರಿಂದ ಗ್ರಾಹಕರಿಗೂ ಕೂಡ ಶಾಕ್ ಆಗಿದೆ. ಜಲಮಂಡಳಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಗರದ ಹಲವು ಭಾಗಗಳಲ್ಲಿ ಈಗಾಗಲೇ ನೀರಿಗೆ ಅಭಾವ ಉಂಟಾಗಿರುವುದನ್ನು ಗಮನಿಸಬಹುದು. ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿಗೆ BWSSB ಬಿಗ್ ಶಾಕ್ ಅನ್ನು ನೀಡಿದೆ. ನೀರಿಗಾಗಿ ಒದ್ದಾಡ್ತಾ ಇರುವಂತಹ ಒತ್ತಿನಲ್ಲೇ ಈಗ ಜನರಿಗೆ ಡಬಲ್ ರೇಟ್ನ ಬಿಸಿ ಕೂಡ ತಟ್ತಾ ಇದೆ. ನೀರಿನ ಬಿಲ್ ನೋಡಿ ಶಾಕ್ ಆಗಿದ್ದಾರೆ ಬೆಂಗಳೂರಿನ ಜನತೆ. ನಗರದ ಕೆಲ ಮನೆಗಳ ನೀರಿನ ಬಿಲ್ 6 ಪಟ್ಟು ಹೆಚ್ಚಳ ಆಗಿದೆ. ಇದರಿಂದ ಜನರು ಸಹಜವಾಗಿ ಶಾಕ್ಗೆ ಒಳಗಾಗಿದ್ದಾರೆ. ಡಿಸೆಂಬರ್ನಲ್ಲಿ 1651 ರೂಪಾಯಿ ಏನೋ ವಾಟರ್ ಬಿಲ್ ಬಂದಿದ್ದು, ಫೆಬ್ರವರಿಗೆ 12456 ರೂಪಾಯಿ ಬಿಲ್ ಬಂದಿದೆ. ಇದು ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 6 ಪಟ್ಟು ಹೆಚ್ಚಳ ಆಗಿದೆ ನೀರಿನ ದರ ಏರಿಕೆ. ಇದರಿಂದ ಗ್ರಾಹಕರು ಕೂಡ ಶಾಕ್ ಆಗಿದ್ದಾರೆ. ಡಿಸೆಂಬರ್ನಲ್ಲಿ 1651 ರೂಪಾಯಿ ಇತ್ತು, ಈಗ 12456 ರೂಪಾಯಿ ಬಿಲ್ ಬಂದಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಗ್ರಾಫಿಕ್ ನಲ್ಲಿ ತೋರಿಸ್ತಾ ಇದ್ದೀವಿ. ತ್ಯಾಗರಾಜನಗರದಲ್ಲಿ ಡಿಸೆಂಬರ್ನಲ್ಲಿ 771 ರೂಪಾಯಿ ಇತ್ತು, ಜನವರಿಯಲ್ಲಿ ಅದು 1773 ಆಯಿತು, ಫೆಬ್ರವರಿಯಲ್ಲಿ 2983 ರೂಪಾಯಿ ದರ ಏರಿಕೆ ಆಗಿರುವುದನ್ನ ಗಮನಿಸಬಹುದು. ನಗರದ ಹಲವು ಭಾಗದಲ್ಲಿ ಈ ರೀತಿ ಜಾಸ್ತಿ ಆಗಿದೆ ನೀರಿನ ಬಿಲ್. ಇದು ಆದರ್ಶ ನಗರದಲ್ಲಿ ಡಿಸೆಂಬರ್ನಲ್ಲಿ 382 ರೂಪಾಯಿ ಇತ್ತು ವಾಟರ್ ಬಿಲ್, ಜನವರಿಯಲ್ಲಿ 2832 ರೂಪಾಯಿ ದರ ಏರಿಕೆ ಆಗಿದೆ. ಜಲಮಂಡಳಿ ಈಗ ನೀರಿನ ದರವನ್ನ ಏರಿಕೆ ಮಾಡಿರೋದ್ರಿಂದ ಗ್ರಾಹಕರಿಗೂ ಕೂಡ ಶಾಕ್ ಆಗಿದೆ. ಕಮಲಾನಗರದಲ್ಲಿ ಗಮನಿಸಬಹುದು, ಡಿಸೆಂಬರ್ನಲ್ಲಿ 1651 ರೂಪಾಯಿ ಇತ್ತು, ಜನವರಿಯಲ್ಲಿ ಅದು 2781 ರೂಪಾಯಿ ಆಯಿತು, ಫೆಬ್ರವರಿ ತಿಂಗಳಿನಲ್ಲಿ 12456 ರೂಪಾಯಿ ದರವನ್ನ ಏರಿಕೆ ಮಾಡಲಾಗಿದೆ. ನಗರದ ಹಲವು ಭಾಗದಲ್ಲಿ ಈಗಾಗಲೇ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಬೇಸಿಗೆ ಆರಂಭದಲ್ಲೇ ಇಂತಹ ಪರಿಸ್ಥಿತಿ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಏನಪ್ಪಾ ಗತಿ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಒಂದು ಪರಿಸ್ಥಿತಿ ಕೂಡ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿದೆ. ಒಂದ್ ಕಡೆ ನೀರೇ ಸಿಗ್ತಾ ಇಲ್ಲ, ಇದರ ನಡುವೆ ಜಲಮಂಡಳಿ ನೀರಿನ ದರವನ್ನ ದುಪ್ಪಟ್ಟು ಮಾಡಿರುವುದರಿಂದ ಗ್ರಾಹಕರಿಗೂ ಕೂಡ ಇದು ಶಾಕ್ ಆಗಿದೆ. ಬೆಂಗಳೂರಿನಲ್ಲಿ ಹನಿ ನೀರಿಗೂ ಈಗ ತತ್ವಾರ ಶುರುವಾಗಿದೆ. ಒಂದಿನ 2 ದಿನ ಬಿಟ್ಟು 2-3 ದಿನಕ್ಕೆ ಒಂದ್ಸಲ ಈಗ ನೀರನ್ನ ಬಿಡುವಂತಹ ಪರಿಸ್ಥಿತಿ ನಗರದಲ್ಲಿ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ಗಮನಿಸಬಹುದು, ಏಕಾಏಕಿಯಾಗಿ ದುಪ್ಪಟ್ಟು ಮಾಡಲಾಗಿದೆ. ಜಲಮಂಡಳಿ ದರವನ್ನ ಏರಿಕೆ ಮಾಡಿರೋದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 6 ಪಟ್ಟು ಹೆಚ್ಚಳ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಲಿನಸ್, ಇದು ಎಲ್ಲರಿಗೂ ಆಗಿದೆ ಅಂತ ಹೇಳೋಕ್ ಬರಲ್ಲ. ಕೆಲವೊಂದಿಷ್ಟು ಗ್ರಾಹಕರಿಗೆ, ಕೆಲವೊಂದಿಷ್ಟು ಜನರಿಗೆ ಈ ರೀತಿಯಾಗಿ ದುಪ್ಪಟ್ಟು ಬಿಲ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಶಾಕ್ ಆಗಿರುವಂತದ್ದು. ತ್ಯಾಗರಾಜ್ ನಗರ ಆಗಿರ್ಬೋದು, ಆದರ್ಶ್ ನಗರ ಆಗಿರ್ಬೋದು, ಜೊತೆಗೆ ಬೆಂಗಳೂರಿನ ಹಲವೆಡೆ ಕೆಲವೊಂದಿಷ್ಟು ಏರಿಯಾಗಳಿರುವಂತಹ ಜನರಿಗೆ ಏನು ಪ್ರತಿ ತಿಂಗಳು ಬರುವಂತಹ ದರದಕ್ಕಿಂತ ಈಗ 3 ಪಟ್ಟು ಹೆಚ್ಚು ಬರ್ತುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಘಾತಕ್ಕೆ ಒಳಗಾಗಿರುವಂತದ್ದು. ಎಲ್ಲರೂ ಮುಂದೆ ಬರ್ತುವಂತಹ ಪ್ರಶ್ನೆ, ಎಲ್ಲಿ BWSSB ಅವರು ದರವನ್ನ ಏರಿಕೆ ಮಾಡಿಬಿಟ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಆದ್ರೆ ಜಲಮಂಡಳಿ ಅಧಿಕಾರಿಗಳು ಹೇಳುವ ಹಾಗೆ ಏನ್ ನಾವು ಹಿಂದೆ ಬೋರ್ವೆಲ್ ವಾಟರ್ ನ ಬಳಕೆ ಮಾಡ್ತಾ ಇದ್ರು, ಆ ಬೋರ್ವೆಲ್ ವಾಟರ್ಗೆ ಬತ್ತು ಹೋದ ಕಾರಣಕ್ಕಾಗಿ ಜನ ನಮ್ಮ ನೀರನ್ನು ಕೂಡ ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ. ಒಂದೊಮ್ಮೆ ಈ ರೀತಿಯಾಗಿ ಏನಾದ್ರು 3 ಪಟ್ಟು
ದರ ಏರಿಕೆ ಆಗಿರೋದು ಏನಾದ್ರು ಗೊತ್ತಾದ್ರೆ ಅಂತಹ ಏನು ಕೇಸ್ಗಳನ್ನ ಮುಂದೆ ಬಂದು ನಾವು ತನಿಖೆ ಮಾಡ್ತೀವಿ ಮಾತು ಕೂಡ ಹೇಳ್ತಿದ್ದಾರೆ. ಆದ್ರೆ ನಗರದಲ್ಲಿ ಅತಿ ಹೆಚ್ಚು ಜನರಿಗೆ ಈ ರೀತಿಯಾಗಿ ದುಪ್ಪಟ್ಟು ಹಣ ಬರ್ತಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲಿ BWSSB ಅಧಿಕಾರಿಗಳು ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಯಾರಿಗೂ ಗೊತ್ತಿಲ್ಲದೆ ಈ ದರವನ್ನ ಏರಿಕೆ ಮಾಡಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸದ್ಯಕ್ಕೆ ನಗರದ ಹಲವೆಡೆ ಏನು ದುಪ್ಪಟ್ಟು ದರ ಏರಿಕೆ ಆಗಿರುವಂತವ್ರು ಯಾರು ಕೂಡ ನೀರಿನ ಬಿಲ್ ಅನ್ನ ಕಟ್ಟೋಕೆ ಹೋಗ್ತಾ ಇಲ್ಲ. ಯಾಕಂದ್ರೆ BWSSB ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟ ನಂತರ ನಾವು ಬಿಲ್ ಕಟ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಲೀನಶ್ರೀ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.